ಎಸ್ಪಿ ಕಚೇರಿ ಎದುರು ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಗದೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಪರಪ್ಪನ ಅಗ್ರಹಾರದಲ್ಲಿ ಉಗ್ರರಿಗೆ ರಾಜ್ಯಾತಿಥ್ಯ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಬಿಜೆಪಿಯಿಂದ ಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದೆ. ಎಸ್ಪಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ ರಾಜೀನಾಮೆಗೆ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿಯ ಹರಿಕೃಷ್ಣ, ದೀನದಯಾಳು, ಸುರೇಖಾ ಮುರಳೀಧರ, ಸುಮಿತ್ರಾ ರಂಗನಾಥ್, ದರ್ಶನ್, ಎಸ್ಟಿ ಮೋರ್ಚಾದ ಅಧ್ಯಕ್ಷ ಹರೀಶ್ ಮೊದಲಾದವರು ಉಪಸ್ಥಿತರಿದ್ದರು. ಜೈಲನ್ನು ರಿಸಲ್ಟ್ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲನ್ನು ರಿಸಲ್ಟ್ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ. ಕೈದಿಗಳಿಗೆ ಔಷಧ ಸೌಲಭ್ಯ ನೀಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲನ್ನು ರಿಸಲ್ಟ್ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೈದಿಗಳು ಬೇಕು. ಪರಪ್ಪನ ಅಗ್ರಹಾರವನ್ನು ರೆಸಾರ್ಟ್ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪರಪ್ಪನ ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ. ಪಾಲಕಿದಾರಕ್ಕೆ ಪರಪ್ಪನ ಅಗ್ರಹಾರವನ್ನು ರೆಸಾರ್ಟ್ ಮಾಡುತ್ತೆ. ಏನು ಐಷಾರಾಮಿ ಜೀವನವನ್ನು ಜೈಲಿನಲ್ಲಿ ಇಡ್ತಾ ಇದೆ ಅಂತ ಕಾನೂನು ತಮ್ಮ ಎದುರಿನಲ್ಲಿ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಎದುರಿನಲ್ಲಿ ನಿಂತ್ಕೊಂಡಿರೋದು ಒಂದೇ ಕಾರಣಕ್ಕೆ. ಸಿದ್ದರಾಮಯ್ಯನವರ ಹತ್ರ ಕೇಳಕ್ಕೆ ಇಷ್ಟಪಡ್ತೇವೆ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರ ಹತ್ರ ನಾವು ಈ ಪ್ರಶ್ನೆಯನ್ನ ಕೇಳೋದೇ ಇಲ್ಲ. ನಿಮ್ಮನ್ನೇ ನಾವು ಪ್ರಶ್ನೆಯನ್ನ ಕೇಳೋದು. ಯಾಕಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಜೈಲಿನ ಕಲ್ಪನೆ ಇರೋದು ಇದೇ ತರ. ಜೈಲು ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರಿಗೆ, ಅವ್ರು ಜೈಲನ್ನ ನೋಡಿರೋದು ಇದೇ ಪರಿಸ್ಥಿತಿನಲ್ಲಿ. ಒಂದ್ಸತಿ ಕಾಂಗ್ರೆಸ್ ಇತಿಹಾಸವನ್ನ ನೆನಪು ಮಾಡ್ತೇನೆ. ನೆಹರೂರವರು, ಮಲ್ಲಿಕಾರ್ಜುನ ಖರ್ಗೆ ಅವರು ICC ಅಧ್ಯಕ್ಷರು ಆಗಾಗ ಹೇಳ್ತಾ ಇರ್ತಾರೆ, ಯಾವ ನಾಯಿ ಕಾಂಗ್ರೆಸ್ RSS ಯಾವ ನಾಯಿ ಸ್ವತಂತ್ರಕ್ಕೋಸ್ಕರ ಜೀವ ಕೊಟ್ಟಿದೆ ಅಂತ. ಆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೆನಪು ಮಾಡ್ತೇನೆ, ನಿಮ್ಮ ಅಧಿನಾಯಕಿ ಇಂದಿರಾ ಗಾಂಧಿಯವರು ಜೈಲಿಗೆ ಹೋಗಿ ತಮ್ಮ ತಂದೆಯವರಾದಂತ ನೆಹರೂರವ್ರನ್ನ ಭೇಟಿ ಮಾಡಕ್ ಹೋಗಿದ್ರು. ಆಗ ಅವ್ರು ಕೇಳ್ತಾರೆ ಅವ್ರ ಅಪ್ಪನ ಹತ್ರ, ಏನ್ ಕೇಳಿದ್ರು ಗೊತ್ತೇನು? ಏನಪ್ಪ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನ, ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದೀರಿ ಅಂತ. 10x10 ರೂಮು, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾ? ಒಂದೇ ಹಾಸಿಗೆ, ಒಂದೇ ಮಂಚ, ಒಂದೇ ಟೇಬಲ್, ಒಂದೇ ಕುರ್ಚಿ, 3 ಸತಿ ಕಾಫಿ, 3 ಸತಿ ಊಟ, 20 ಪುಸ್ತಕ ಓದಕ್ ಕೊಟ್ಟಿದ್ದಾರೆ. ದಿನಪತ್ರಿಕೆ ಬರುತ್ತೆ. ಇದ್ರಲ್ಲೇ ಹೆಂಗಪ್ಪ ಜೀವನ ಮಾಡ್ತಾ ಇದ್ದೀರಿ ಅಂತ ಇಂದಿರಾ ಗಾಂಧಿ ಕೇಳಿದ್ರು ಕಣ್ರಿ. ಈ ರೀತಿ ಸ್ವತಂತ್ರ ಹೋರಾಟವನ್ನ ಮಾಡಿದಂತವ್ರು ಕಾಂಗ್ರೆಸ್ ಅವರು. ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸಾವರ್ಕರ್ ಬಗ್ಗೆ. 4x4 ಕೊಠಡಿನಲ್ಲಿ ಸಾವರ್ಕರ್ ಅನ್ನ ಇಟ್ಟಿದ್ದು. ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವರೇ, ಸಾವರ್ಕರ್ ಸೆಲ್ ಅನ್ನು ನೋಡಿ ಬನ್ನಿ. ಆ ರೀತಿಯಾದಂತ ಜೈಲನ್ನ ಕಟ್ಸಕ್ಕಾದ್ರೂ ಕಟ್ಸಿ. ನೆಹರು ಇದ್ದು ಜೈಲನ್ನು ಕಟ್ಟಿಸ್ಬೇಡಿ. ನೆಹರು ಇದ್ದಿದ್ದು ಮೋಜು ಮಸ್ತಿಗೆ, ಸ್ವತಂತ್ರ ಹೋರಾಟಕ್ಕಲ್ಲ. ನೆಹರು ಇದ್ದಿದ್ದು ಮೋಜು ಮಸ್ತಿಯೇ ಜೈಲು. ಸಾವರ್ಕರ್ ಜೈಲನ್ನ ನೋಡ್ ಬನ್ನಿ. ಬಹಳ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಡಮಾನ್ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದಾಗ ಅಭಿವೃದ್ಧಿಯನ್ನ ಮಾಡಿದಾರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಪನೆ ಮಾಡಿರುವಂತ ಅಂಡಮಾನ್ ಅನ್ನ ಅಭಿವೃದ್ಧಿ ಮಾಡಿದಾರಲ್ಲ, ಆ ತರ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಒಳ್ಳೆ ಬೀಚ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೆಲ್ಯುಲಾರ್ ಜೈಲ್ ಹೇಗಿದೆ ಅಂತ ಒಂದ್ಸತಿ ನೋಡ್ಬೇಕು. ಅವತ್ತಾದ್ರೂ ಹೃದಯ ಅಂತ ಏನಾದ್ರೂ ಇದ್ರೆ, ಕಾಂಗ್ರೆಸ್ಸಿನ ಬುದ್ಧಿಯನ್ನ ಸಿದ್ದರಾಮಯ್ಯನವ್ರ ಪಕ್ಕಕ್ಕಿಟ್ರೆ ಸಾವರ್ಕರ್ ಅವರ ಜೈಲಿನ ದರ್ಶನ ಆಗತ್ತೆ. ಆಗ್ಲಾದ್ರೂ ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ಬಿಡ್ತೀರಿ. ಅಲ್ಲಿವರೆಗೂ
ನೆಹರು ಇದ್ದಂತ ಜೈಲನ್ನೇ ಪರಪ್ಪ ಅಗ್ರಹಾರ ಜೈಲನ್ನು ಮಾಡಕ್ ಹೊರಟಿದ್ದೀರಿ ನೀವು. ನಿಮ್ ಬಗ್ಗೆ ನಂಗೆ ಅದು ವಿಶೇಷ ಇಲ್ಲ. ಪರಮೇಶ್ವರ್ ಅವ್ರ ಬಗ್ಗೆ ನಂಗೆ ಕನಿಕರ ಇದೆ ಹೊರತು ಒಂದ್ ಸ್ವಲ್ಪವೂ ಸಿಟ್ಟಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನವ್ರು ನೋಡಿರೋ ಜೈಲು ಅದೇ ತರ ಇರೋದೆ, ಐಷಾರಾಮಿ ಜೈಲೇ. ಅವ್ರು ಇದ್ದಿರೋಂತ ಹೋರಾಟಗಳು ಎಲ್ಲವೂ ಇದೆ. ನೀನ್ ಹತ್ತಂಗ್ ಮಾಡು, ನಾನ್ ಸತ್ತಂಗ್ ಮಾಡ್ತೀನಿ. ನೀನ್ ಹತ್ತಂಗ್ ಮಾಡು, ನಾನ್ ಸತ್ತಂಗ್ ಮಾಡ್ತೀನಿ. ನೀನ್ ಹತ್ತಂಗ್ ಮಾಡು, ನಾನ್ ಸತ್ತಂಗ್ ಮಾಡ್ತೀನಿ. ಈ ಹೋರಾಟದಲ್ಲೇ ಕಳೆದೋಯ್ತು. ಬ್ರಿಟಿಷರಿಗೆ ಯಾವತ್ತೂ ಒಂದು ಸ್ವಲ್ಪವೂ ಭಯ ಇಲ್ಲದೆ ಇದ್ದಿದೆ ನೆಹರು ನೇತೃತ್ವದ ಕಾಂಗ್ರೆಸ್ನ ಬಗ್ಗೆ. ಯಾಕಂತ ಹೇಳಿದ್ರೆ ಇವ್ರು ಇದ್ದಿದ್ದ ಸುಖ ಪುರುಷರು. ಇವರು ಅದೇ ಪರಂಪರೆ ಇಲ್ಲಿವರೆಗೂ ಅದೇ ಸುಖದ ಪರಂಪರೆಯಲ್ಲಿ ಕಾಂಗ್ರೆಸ್ ಯಾವತ್ರಿ ಹೋರಾಟ ಮಾಡಿದೆ, ಯಾವತ್ರಿ ಮೈಕೈ ಕಾಲ್ ನೋವು ಮಾಡ್ಕೊಂಡಿದೆ. ಮರಿ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಯಾವ RSS ದೇಶಕ್ಕೆ ಏನ್ ಮಾಡಿದೆ? ಖರ್ಗೆ ಅವರೇ, ತುರ್ತು ಪರಿಸ್ಥಿತಿಯ ಜೈಲಿಗೆ ಹೋಗಿದ್ರೆ, ಮೀಸಾ ಆಕ್ಟ್ ನಲ್ಲಿ ಜೈಲಿಗೆ ಹೋಗಿದ್ರೆ ಜೈಲು ಹೇಗಿತ್ತು ಅಂತ ಕೇಳಿ, ನಿಮ್ಮ ಜೈಲರ್ಗಳು ಹೇಗಿತ್ತು ಅಂತ ಕೇಳಿ. ನಮ್ಮ ಹಿರಿಯರಾದಂತ ಶಂಕರ ಮೂರ್ತಿ ಅವರು, ಯಡಿಯೂರಪ್ಪನವರು ಜೈಲಲ್ಲಿ ಇಟ್ಟಿದ್ರಲ್ಲ, ಕೇಳಿ ಒಪ್ಪಂದ ಒಳಗಡೆ ಇದ್ದಂತ ಕೈದಿಗಳು ಏನ್ ಮಾಡ್ಕೋತಾ ಇದ್ರು ಅಂತ. ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ, ಪರಸ್ಪರ ಮಾತಾಡ್ಕೋತಾ ಇದ್ರು. ಶೌಚಕ್ಕೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಹೋಗೋಣಪ್ಪ, ಮತ್ತೆ ರಾತ್ರಿ ಪೂರ್ತಿ ಶೌಚಕ್ಕೆ ಹೊರಗಡೆ ಬಿಡೋದಿಲ್ಲ, ಒಳಗಡೆನೆ ಹೋದ್ರೆ ನಾಳೆವರೆಗೂ ಅದೇ ವಾಸನೆನಲ್ಲಿ ಇಡ್ಬೇಕಾಗತ್ತೆ, ದಯಮಾಡಿ ಯಾರು ನೀರು ಕುಡಿಬೇಡಿ ಅಂತ ಮಾತಾಡ್ಕೋತಾ ಇದ್ರು. ಉಮೇಶ್ ರೆಡ್ಡಿ ಕೈಗೆ ಮೊಬೈಲ್ ಕೊಟ್ಟು ತಮಾಷೆ ನೋಡ್ತಾ ಇರ್ಲಿಲ್ಲ ರೀ. ಭಯೋತ್ಪಾದಕರ ಕೈಗೆ ಮೊಬೈಲ್ ಕೊಟ್ಟು ಪುಕ್ಷಟ್ಟೆ ಮಾತಾಡ್ತಾ ಇರ್ಲಿಲ್ಲ ಕಣ್ರಿ. ರೋಲರ್ ಅನ್ನು ಹೊಡೆದ್ರು. ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಸ್ತೆ ಮೇಲೆ ಹೊಡಿತೀವಲ್ಲ ರೋಲರ್, ಸ್ವಯಂ ಸೇವಕರ ಮೈಮೇಲಿನಲ್ಲಿ ಹೊಡೆದ್ರು. ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಿಡ್ಲಿಲ್ಲ. ಜೈಲು ಒಳಗಡೆನಲ್ಲಿದ್ದ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಿಡ್ಲಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಹೋರಾಟವನ್ನ ಮಾಡಿದ್ರು. ಜೈಲವತ್ತು ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಇರಲಿಲ್ಲ, ಸಾವರ್ಕರ್ ಅವರ ರೀತಿಯಲ್ಲಿ ಇತ್ತು. ಸೆಲ್ಯುಲಾರ್ ಜೈಲಿಗೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಇಷ್ಟೇ ವ್ಯತ್ಯಾಸ ಕಾಂಗ್ರೆಸ್ಗೂ ಬಿಜೆಪಿಗೂ. ಕಾಂಗ್ರೆಸ್ನವರು ಜೈಲಿಗೆ ಹೋಗೋದ್ರಲ್ಲೂ ನೆಹರೂರವನ್ನೇ ಫಾಲೋ ಮಾಡೋದು. ಜೈಲನ್ನ ಮೇಂಟೈನ್ ಮಾಡ್ತಾ ಇರೋದು ನೋಡಿದ್ರೆ ಸಿದ್ದರಾಮಯ್ಯನವರು ಮೀಸಾದಲ್ಲಿ ಇದ್ದಿದ್ದು. ಹಾಗಾಗಿ ನಂಗೆ ಅನುಮಾನ ಇರೋದು, ಸಿದ್ದರಾಮಯ್ಯನವರಿಗೆ ಇದೆಲ್ಲದರ ಅನುಭವ ಇದೆ. ಅವರು ಪೆಟ್ಟನ್ನ ತಿಂದಿದ್ರು. ಪರಮೇಶ್ವರ್ ಅವರು ಮೂಲ ಯಾರ್ಯಾರು ಕಾಂಗ್ರೆಸ್ಸಿಗರಿದ್ದಾರೆ ಅವರೆಲ್ಲ ಆದ್ರೂ ಈ ಜೈಲನ್ನ ನೋಡಿಲ್ಲ, ಸಿದ್ದರಾಮಯ್ಯನವರು ನೋಡಿದ್ರು. ಹಾಗಾಗಿ ಅನುಮಾನ ಆಗ್ತಾ ಇರೋದು, ಸಿದ್ದರಾಮಯ್ಯನವರೇ ನಾಳೆ ನೀವು ಹೋದಾಗ ಹೇಗೆ ನೋಡ್ಕೋಬೇಕು ಅನ್ನೋ ತಯಾರಿ ಮಾಡ್ತಾ ಇದ್ದೀರೇನು? ಕಾಂಗ್ರೆಸ್ಸಿನ ಮಿನಿಸ್ಟರ್ಗಳು ಒಬ್ಬೊಬ್ರು ಒಳಗಡೆ ಹೋದಾಗ ಹೀಗೆ ನೋಡ್ಕೋಬೇಕಪ್ಪ ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ ಸಂತೋಷ್ ಲಾಡ್ ಅವರು ಮಾತಾಡ್ತಾರೆ, ಬಹಳ ಬುದ್ಧಿವಂತರವರು. ನರೇಂದ್ರ ಮೋದಿ ಅವರು